ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನನ್ನ ಪಕ್ಕಕ್ಕೆ ಕೂಡಿಸಿ ಕಂಪನಿನ ನಾನು ಟೇಕ್ ಓವರ್ ಮಾಡ್ತೀನಿ. ಮಾಮ್, ಏನ್ ಮಾತಾಡ್ತಾ ಇದೀಯ ಮಾಮ್? ನಾನು ನಿನ್ನ ಮಗ, ನನ್ನನ್ನು ಕಿತ್ ಬಿಸಾಕ್ತೀನಿ ಅಂತಿದ್ಯಾ? ಇನ್ನೇನೋ ಮಾಡಲಿ, ನೀನು ಮಾಡೋ ಎಲ್ಲ ಮಿಸ್ಟೇಕಿಗೆ ನಾವು ತಲೆ ಕೊಡಬೇಕಾ? ನಿನ್ನಿಂದಾಗಿ ನಾವು ನಮ್ಮನೆ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ಈ ಸಾಮ್ರಾಜ್ಯ ಎಲ್ಲ ಕೊಲ್ಯಾಪ್ಸ್ ಆಗಿಬಿಡತ್ತೆ. ಹಾಗಾಗತ್ ಮುಂಚೆ ನಾನು ಏನಾದರೂ ಮಾಡಲೇಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ತಿದ್ಕೋ. ನೀನು ತಿದ್ಕೊಟ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದು. ಏನ್ ಹೇಳ್ತಿದ್ಯಾ ಮಾಮ್? ಆಸ್ ಇಫ್ ಎಲ್ಲ ತಪ್ಪು ನಂದೇ ಅನ್ನೋ ಥರ. ಹೌದು, ನಿಂದೇ ತಪ್ಪು. ಇನ್ಯಾರ್ದೋ ತಪ್ಪು? ನೀನು ಮಾಡಿದೆಲ್ಲ ತಪ್ಪು ತಾನೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ? ಅರ್ಥ ಮಾಡ್ಕೋಜಿ, ಬದಲಾಗು, ಬದುಕೋದನ್ನ ಹೇಗೆ ಅಂತ ತಿಳ್ಕೊ. ನೋಡಿಜಿ, ಸ್ವಲ್ಪ ನೀನು ಯೋಚನೆ ಮಾಡೋ ಥರ ಬಿಟ್ಟು ನಿಮ್ಮ ಅಣ್ಣ ಗೌತಮ್ ದಿವಾನ್ ಯೋಚನೆ ಮಾಡೋ ಥರ ಯೋಚನೆ ಮಾಡು. ಅವನಲ್ಲಿರೋ ಬುದ್ಧಿ ಒಂದು 10% ನೀನು ಯೂಟಿಲೈಸ್ ಮಾಡ್ಕೋ. ಉದ್ಧಾರ ಆಗ್ತೀಯಾ, ಎಲ್ಲೋ ಹೋಗ್ಬಿಡ್ತೀಯಾ. ಮಾಮ್, ಕಂಪನಿನ ರೆಸ್ಪಾನ್ಸಿಬಲ್ ಆಗಿ ನಡ್ಸ್ಕೊಂಡು ಹೋಗೋಕ್ಕಾದ್ರೆ ನಡ್ಸ್ಕೊಂಡು ಹೋಗು. ಇಲ್ಲಾಂದರೆ ನಿನ್ನ ಪೊಸಿಷನ್ ನಾನು ತಗೊಂಡು ಕಂಪನಿ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಮೈಂಡ್ ಇಟ್. ಒಳ್ಳೆ ಚಾನ್ಸು ಅಮ್ಮ ಮಗನ ಮಧ್ಯೆ ಬೆಂಕಿ ಹಚ್ಚೋದಕ್ಕೆ. ಹಚ್ತೀನಿ, ಸರಿಯಾಗಿ ಹಚ್ತೀನಿ. ಇವನಾಗ ಭಾವನವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದಾನೆ. ಭಾವನವ್ರಿಗೂ ಇವನಿಗೂ ಏನು ಸಂಬಂಧ? ನನ್ನ ಗೌತಮ್ ದಿವಾನ್ ಮನೆ ಹುಡುಗಿ ಅಂತ ಗೊತ್ತಿಲ್ಲದೇನೆ ನನ್ನ ಲವ್ ಮಾಡ್ತಾ ಇದ್ದಾನ? ಸಾರಿ, ಕಾಲ್ ಮುಗಿಸ್ ಬರೋಷ್ಟರಲ್ಲಿ ಲೇಟ್ ಆಯಿತು. ಇಲ್ಲ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಅಂದಹಾಗೆ ಇವ್ರು ಯಾರು? ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಜನರಲ್ ನಾಲೆಡ್ಜ್ ಇರೋರ್ಗೆಲ್ಲರಿಗೂ ಇವ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಐ ಮೀನ್, ಇವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ನನ್ನ ಪಾಲಿನ ಗುರು ಇವರು. ನನ್ನ ಜೀವನಕ್ಕೆ ದೊಡ್ಡ ಇನ್ಸ್ಪಿರೇಷನ್ನು. ನನ್ನ ಲೈಫಲ್ಲಿ ಯಾರ ಥರ ಆಗಬೇಕು ಅಂತ ಅನ್ಕೊಂಡಿದ್ದೀನೋ ಅವರೇ ಇವರು. ದಿ ಗ್ರೇಟ್ ಗೌತಮ್ ದಿವಾನ್ ಸರ್, ದೊಡ್ಡ ಬಿಸ್ನೆಸ್ ಮ್ಯಾನು. ಹೌದಾ? ಹ್ಞೂ ರೀ, ಇವರೇ ನನ್ನ ಪಾಲಿನ ದೇವರು. ಇವತ್ತು ನಾನು 4 ಅಕ್ಷರ ಕಲ್ತಿದ್ದೀನಿ, ಈ ಥರ ಶರ್ಟು ಪ್ಯಾಂಟ್ ಶೂ ಹಾಕೊಂಡು ನೀಟಾಗಿದ್ದೀನಿ ಅಂತಂದರೆ ಅದಕ್ಕೆ ಈ ಪುಣ್ಯಾತ್ಮರೇ ಕಾರಣ. ಆವತ್ತು ಇವ್ರು ನನಗೆ ಆಶ್ರಯ ಕೊಡ್ತಾ ಇದ್ದಿದ್ರೆ, ಇವ್ರ ಹೆಲ್ಪ್ ನನಗೆ ಸಿಗದೇ ಇದ್ದಿದ್ರೆ ಇವತ್ತು ನಾನು ಏನಾಗಿರ್ತಿದ್ನೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಅಲ್ಲ, ನನ್ನಂಥ ಸಾವಿರಾರು ಜನ ಮಕ್ಕಳಿಗೆ ಇವರೇ ಹೆಲ್ಪ್ ಮಾಡಿ ಅವ್ರನ್ನ ಚೆನ್ನಾಗಿ ಓದಿಸಿದ್ದಾರೆ. ನನ್ನಂತ ಎಷ್ಟೋ ಜನರು ಮನೇಲಿ ಇವ್ರ ಫೋಟೋ ಇಟ್ಕೊಂಡಿದ್ದಾರೆ. ದೇವ್ರ ಫೋಟೋ ಪಕ್ಕ ಇವ್ರ ಫೋಟೋ ಇಕ್ಕಿ ಪೂಜೆ ಮಾಡ್ತಾರೆ. ಅಷ್ಟು ದೊಡ್ಡ ವ್ಯಕ್ತಿ ಇವರು. ಆದರೆ ಇವ್ರ ಥರ ಆಗಬೇಕು. ನನ್ನ ಗುರು, ನನ್ನ ಗುರಿ ಎಲ್ಲ ಇವರೇ. ದೊಡ್ಡ ಬಿಸ್ನೆಸ್ ಮ್ಯಾನ್, ದಿ ಗ್ರೇಟ್ ಗೌತಮ್ ದಿವಾನ್ ಸರ್. ಹೌದಾ? ಹ್ಞೂ ಮ್ಯಾಮ್, ನನ್ನ ಪಾಲಿಗೆ ಇವರು ದೇವರಿದ್ದಂಗೆ. ಅಂಥ ಜೆಂಟಲ್ಮ್ಯಾನು. ಅವ್ರ ಕ್ಯಾರೆಕ್ಟರ್ಗೆ, ಅವ್ರ ಟ್ಯಾಲೆಂಟ್ಗೆ ಯಾರು ಮ್ಯಾಚೇ ಇಲ್ಲ, ಅನ್ಮ್ಯಾಚಬಲು. ಅವ್ರಿಗೆ ಅವರೇ ಸರಿ ಸಾಟಿ ಅಂದ್ರೂ ತಪ್ಪಿಲ್ಲ. ತಮ್ಮ ಸ್ವಂತ ಟ್ಯಾಲೆಂಟ್ ಮೇಲೆ, ತಮ್ಮ ಸ್ವಂತ ತಾಕತ್ ಮೇಲೆ ಬೆಳೆದು ನಿಂತಿರೋ ಒರಿಜಿನಲ್ ಬ್ರ್ಯಾಂಡು ಮೇಡಮ್. ಗೌತಮ್ ದಿವಾನ್ ಸರ್ ಅನ್ನೋದೇ ಒಂದು ಬ್ರ್ಯಾಂಡು. ಅಷ್ಟು ಗ್ರೇಟ್ ಅವರು. ಅವ್ರ ಮೇಲೆ ನಂಗೆ ತುಂಬಾ ಅಭಿಮಾನ ಇದೆ. ಅವ್ರ ಫ್ಯಾನು ಮೇಡಮ್ ನಾನು. ಪರವಾಗಿಲ್ವೇ? ಭಾವನ ಬಗ್ಗೆ ಎಷ್ಟೊಂದು ಪ್ರೀತಿ ಅಭಿಮಾನ ಎಲ್ಲ ಇಟ್ಕೊಂಡಿದ್ದಾನೆ. ನಾವು ಯಾರು ಫ್ಯಾನು ಅನ್ನೋದು ನಾವೇನು ಅನ್ನೋದನ್ನು ತೋರಿಸುತ್ತೆ. ಸೊ ಭಾವನ್ ಫ್ಯಾನು ಅಂದರೆ ಹುಡುಗ ಒಳ್ಳೆಯವನೇ. ಬಟ್ ಒಂದು ಬೇಜಾರೇನು ಅಂದರೆ ಇತ್ತೀಚೆಗೆ ಇವರೆಲ್ಲೋ ಡಿಸಪಿಯರ್ ಆಗಿಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಒಂದು ಗೊತ್ತಿಲ್ಲ. ಅಂದರೆ ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ರೀ. ದೊಡ್ಡವ್ರ ವಿಷಯ ನಮ್ಮಂತ ಚಿಕ್ಕವ್ರಿಗೆಲ್ಲ ಗೊತ್ತಿರುತ್ತೆ ಹೇಳಿ. ಅದಾಗೆ ಗೌತಮ್ ಸರ್ ಅಂತ ಲೆಜೆಂಡ್ಗಳು ಲೈಫಲ್ಲಿ ಒಂದಷ್ಟು ವರ್ಷ ಕಳೆದೋಗ್ಬಿಡ್ತಾರೆ, ಸುದ್ದಿನೇ ಇರಲ್ಲ. ಆದರೆ ಸುದ್ದಿ ಆಗಿದ್ದ ದಿನ ಸುನಾಮಿ ಹೇಳ್ಸೋದಂತೂ ಪಕ್ಕ. ಆ ಲೆವೆಲ್ಗಿರುತ್ತೆ ಅವ್ರ ಕಂಬ್ಯಾಕು.
ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಗುರುಗಳು ಯಾವತ್ತು ಕಮ್ ಬ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಆದಷ್ಟು ಬೇಗ ಮಾಡೇ ಮಾಡ್ತಾರೆ. ಅಂದರೆ ನಿನಗೂ ಗುರುಗಳು ಎಲ್ಲ ಇದ್ದಾರೆ ಅಂದಂಗೆ ಆಯಿತು. ಒಳ್ಳೆ ವಿಷಯನೇ, ಲೈಫಲ್ಲಿ ಇದೆಲ್ಲ ಇರಬೇಕು. ಆದರೆ ಅವನ್ನ ಯಾವತ್ತಾದ್ರೂ ಮೀಟ್ ಮಾಡಿದ್ಯಾ? ಇಲ್ಲ, ಅಂಥ ಭಾಗ್ಯ ಏನೋ ಸಿಕ್ಕಿಲ್ಲ. ಬಟ್ ಲೈಫಲ್ಲಿ ಒಂದು ಕನ್ಸು ಇಟ್ಕೊಂಡಿದ್ದೀನಿ, ಒಂದ್ಸಲ ಆದ್ರೂ ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಕಾಲಕ್ಕೆ ಡೈ ಹೊಡೆದು ಅವ್ರ ಆಶೀರ್ವಾದ ತಗೋಬೇಕು ಅಂತ. ಬಟ್ ಆ ಕನ್ಸು ಯಾವತ್ತು ನಿಜ ಆಗುತ್ತೆ ಅಂತ ಗೊತ್ತಿಲ್ಲ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೌದಾ? ನೀನು ಅವ್ರಿಗೆ ಅಷ್ಟೊಂದೆಲ್ಲ ದೊಡ್ಡ ಫ್ಯಾನಾ? ಅಷ್ಟೊಂದೆಲ್ಲ ಗ್ರೇಟಾ ಅವರು? ರೀ ಏನ್ರಿ ನೀವು ಇಷ್ಟೊಂದು ಹೇಳ್ತಿದ್ದೀನಿ, ಮತ್ತೆ ಗ್ರೇಟಾ ಅಂತ ಕೇಳ್ತಾ ಇದ್ದೀರಲ್ಲ? ಅವ್ರನ್ನ ನೋಡಿದ್ರೆ ಹಾಗೆ ಅನಿಸ್ತಿಲ್ವಲ್ಲ, ಅದಕ್ಕೆ ಕೇಳಿದೆ ಸುನಿ. ರೀ ಯಾಕ್ರಿ ಹಾಗೆ ಹೇಳ್ತೀರಾ? ಅಲ್ಲಿ ನೋಡ್ರಿ ಆ ರಾಜಕಳೆನ, ನಮ್ಮ ಗುರುಗಳಂದ್ರೆ ಸುಮ್ಮನೆನಾ? ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಗೊತ್ತಿಲ್ವಾ ನಿಮ್ಗೆ? ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ರಿಸರ್ಚ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಗ್ರೇಟ್ ಅಂತ. ನೀವು ನನ್ನ ಬಗ್ಗೆ ಏನಾದರೂ ಮಾತಾಡಿ, ನಾನು ಲೈಟಾಗಿ ತಗೋತೀನಿ, ಬಟ್ ನಮ್ಮ ಗುರುಗಳ ಬಗ್ಗೆ ಮಾತ್ರ ಮಾತಾಡಬೇಡಿ, ನಂಗೆ ಹರ್ಟ್ ಆಗುತ್ತೆ. ಆಯ್ತಪ್ಪ ಆಯ್ತು, ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಲ್ಲ, ನೀನು ಹಾರ್ಟಿಗೆ ತಗೋಬೇಡ. ನೀನು ಅವ್ರು ದೊಡ್ಡ ಫ್ಯಾನ್ ಅಂತ ಅಂತೀಯಲ್ವಾ, ನಿಜವಾಗ್ಲೂ ಅವ್ರಿದ್ದಾರಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಯಾಕ್ರಿ ಸುಮ್ಮನೆ ಕೂರ್ತಾ ಇದ್ದೆ? ಎಲ್ಲರೂ ತೀರ್ಥಯಾತ್ರೆ ಮಾಡತ್ತಾರ, ನಾನು ಇವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೆ. ಅದೇ ನನ್ನ ಪಾಲಿಗೆ ತೀರ್ಥಯಾತ್ರೆ. ಬೈ ದ ವೇ, ನೀವು ಬಿಸ್ನೆಸ್ ಮ್ಯಾನೇ ಅಲ್ವಾ? ರೂಲ್ಸ್ ಪ್ರಕಾರ ಇವ್ರು ನಿಮ್ಮ ಸೇಮ್ ಫ್ಯಾಮಿಲಿನೇ ಅಂತಾನೆ? ಸೇಮ್ ಫ್ಯಾಮಿಲಿನಾ? ಐ ಮೀನ್ ಬಿಸ್ನೆಸ್ ಫ್ಯಾಮಿಲಿ ಅಂದೆ. ಸೇಮ್ ಫ್ಯಾಮಿಲಿ ಅಂದ ತಕ್ಷಣ ಎಲ್ಲಿ ಸತ್ಯ ಗೊತ್ತಾಗೋಯ್ತು ಅಂತ ಕಂಗಾಲಾಗ್ಬಿಟ್ಟೆ. ಬಿಸ್ನೆಸ್ ಫ್ಯಾಮಿಲಿ ಅಂದಮೇಲೆ ನಿಮ್ಗೆ ಕಂಪಲ್ಸರಿ ಅವ್ರ ಬಗ್ಗೆ ಗೊತ್ತಿರಲೇಬೇಕಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಇಲ್ಲಪ್ಪ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಬಿಸ್ನೆಸ್ ನಮ್ಮ ಅಪ್ಪ ಅಲ್ವಾ ನೋಡ್ಕೊಳ್ತಾ ಇದ್ದಿತ್ತು. ಸರಿ, ಆ ವಿಷಯ ಬಿಡಿ, ತುಂಬಾ ಡೈವರ್ಟ್ ಆಗ್ಬಿಟ್ವಿ. ಮತ್ತೆ ಹೇಳಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ, ನಮ್ಮ ಮನೆ ಹೇಗಿದೆ ಅಂತಾನೆ ಹೇಳಿಲ್ಲ. ಮನೆನ ಮನ್ಸಿನ ಕನ್ನಡಿ ಅಂತಾರೆ ನೋಡಿ, ನನ್ನ ಕೈಲಾದಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಬ್ಯಾಚುರಲ್ ಕುಲಕ್ಕೆ ಅವಮಾನ, ನಾನು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಹೇಳೋರು ಕೇಳೋರು ಯಾರು ಗತಿ ಇಲ್ಲ ಅಂತ ಬೇಕಾಬಿಟ್ಟಿ ಇಲ್ಲ. ಹೀಗಾದ್ರೂ ಗೊತ್ತಾಗ್ತಿದ್ಯಾ ನಿಮ್ಗೆ ನಾನು ಎಂತ ಹುಡುಗ ಅಂತ? ಯಾಕೇನು ಮಾತಾಡ್ತಾನೆ ಇಲ್ಲ? ನಾನು ಕೇಳಿದಕ್ಕೆ ಉತ್ತರ ಕೊಡಿ. ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತಾ? ನೋಡು, ನೀ ಇದ್ರ ಬಗ್ಗೆ ಮಾತಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಾ ಇಲ್ಲಿಗೆ ಬರೋಕ್ಕೆ ಹೋಗ್ತಾ ಇರಲಿಲ್ಲ. ಹುಡುಗರು ಬುದ್ಧಿ ತೋರಿಸ್ಬಿಡ್ತೀಯ ಅಲ್ಲ, ಬರ್ತೀನಿ. ನಾನೇನು ಕೇಳ್ಬಾರ್ದು ಕೇಳಿದೆ. ರೀ ಇರ್ರಿ ಒಂದು ನಿಮಿಷ, ನಾನೇ ಡ್ರಾಪ್ ಮಾಡ್ತೀನಿ. ರೀ ಒಂದು ನಿಮಿಷ ಇರಿ. ಥ್ಯಾಂಕ್ ಯು. ಅಕ್ಕರೆ, ನಂಗೂ ಒಂದು ಲೋಟ ಕಾಫಿ ತಗೋ. ಥ್ಯಾಂಕ್ ಯು. ಎಲ್ಲಿ ಅಪ್ಪು ಮಿಂಚಿ ಕಾಣಿಸ್ತಾ ಇಲ್ಲ, ಟಕಾಟಕಿ ಇಲ್ಲ? ಹಾ, ಅವ್ರನ್ನ ಆಟ ಆಡಕ್ಕೆ ಅಂತ ಆಚೆ ಕಳ್ಸಿದ್ದೀನಿ. ಅಮೃತಧಾರೆ